ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾಳಷ್ಟು ವಿಷಯಗಳು ನಾವು ಜನರಲ್ಲಿ ನೋಡಿ ಫಲಿತಾಂಶವನ್ನು ಕಂಡಂಥ ಪರಿಹಾರ ಕ್ರಿಯೆಗಳನ್ನ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಅಂದ್ವಿ. ಅದೇ ರೀತಿ ಕೆಲವೊಬ್ಬರು ನಮಗೆ ಕಮೆಂಟ್ಸ್ನ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಕೇಳ್ತಾರೆ. ಆ ಸಮಸ್ಯೆಗಳು ನಮಗೆ ವೈಯಕ್ತಿಕ ಅನಿಸಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಆಮೇಲೆ ಎಲ್ಲರೂ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ವೈಯಕ್ತಿಕ ಅನಿಸಲ್ಲ. ಈ ಸಮಸ್ಯೆಗಳಿಗೆ ಭಾಳಷ್ಟು ಜನರಿಗೆ ಇದಕ್ಕೆ ಉತ್ತರ ಬೇಕು ಅಥವಾ ಈ ಸಮಸ್ಯೆಗಳಿಗೆ ಭಾಳಷ್ಟು ಜನರಿಗೆ ಪರಿಹಾರ ಬೇಕು ಅಂತ ನಮ್ಗೆ ಅನಿಸಿದಾಗ ನಾವು ಆ ಸಮಸ್ಯೆಗಳನ್ನು ತೆಗೆದು ವಿಡಿಯೋ ಮಾಡ್ತಾ ಇದ್ದೀವಿ. ಇದೇ ರೀತಿ ಬಂದಂಥ ಒಂದು ಸಮಸ್ಯೆ, ಮಕ್ಕಳು ಆ್ಯಕ್ಟಿವೇ ಇರಲ್ಲ ಗುರು, ಸೋಂಬೇರಿಗಳಾಗಿರ್ತವೆ. ಏನಾದರೂ ಒಂದು ಆ್ಯಕ್ಟಿವ್ ಆಗಿದ್ದರೆ ಸಾಕು, ನಮಗೆ ಓದಬೇಕಾ, ಅಯ್ಯೋ ಅದೆಲ್ಲ ಬೇಡ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಸಾಕು. ನಿತ್ರಾಣ ನಿಶಕ್ತಿ, ಏನಾದರೂ ಕೇಳಿದ್ರೆ ಇಲ್ಲಿ ನೋವು ಅಲ್ಲಿ ನೋವು, ಮಲ್ಕೊಂಡೇ ಇರ್ತವೆ, ಇಲ್ಲ ಸೋಂಬೇರಿ ಆಗಿರ್ತವೆ. ಬೇರೆಲ್ಲ ವಿಷಯಗಳಿರ್ತವೆ, ಆ್ಯಕ್ಟಿವೇ ಇರಲ್ಲ. ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತವೆ, ನಮ್ಮ ಮಕ್ಕಳು ಆ್ಯಕ್ಟಿವೇ ಇಲ್ಲ ಅನ್ನುವಂಥ ತಂದೆ ತಾಯಿಗಳ ಒಂದು ಗೋಳು ಅಥವಾ ಒಂದು ಕಂಪ್ಲೇಂಟ್. ಸೊ ಇದಕ್ಕೆ ಪರಿಹಾರವನ್ನು ನಾವಿವತ್ತು ತಂದಿದ್ದೀವಿ. ತಾವು ಸಿಲ್ವರ್ ಫಾಯಿಲ್ನ ನೋಡಿರ್ಬೋದು, ಸಿಲ್ವರ್ ಪೇಪರ್ ಇತ್ಯಾದಿಗಳು ಈ ಸ್ವೀಟ್ ಮೇಲೆ ಇತ್ಯಾದಿಗಳನ್ನು ಹಾಕಿರ್ತಾರೆ. ಇಂಥದ್ದು ಒಂದು ಚಿಕ್ಕದಾಗಿರುವಂಥ ಒಂದು ಪುಟ್ಟದಾಗಿರುವಂಥ ಒಂದು ಪೇಪರ್ ನಿಮ್ಗೆ ಸಿಕ್ಕಿದ್ರೆ ಸಾಕು, ಇದು ಅಂಗಡಿಗಳಲ್ಲಿ ಸಿಗ್ತದೆ. ಇದನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪುಟ್ಟದಾಗಿರುವಂಥ ನವಿಲುಗರಿ, ಅದರ ಬುಡದಲ್ಲಿ ನವಿಲುಗರಿ ಇದೆಯಲ್ವ, ಚಿಕ್ಕದಾಗಿರುವಂಥ ಒಂದು ನವಿಲುಗರಿ, ಅದರ ಬುಡದಲ್ಲಿ ಇದನ್ನು ಸುತ್ತಿ, ಆ ಸಿಲ್ವರ್ ಫಾಯಿಲ್ನ ಸುತ್ತಿ, ಆಯಿತಾ. ಇದನ್ನು ನಿಮ್ಮ ಮಕ್ಕಳು, ಯಾವ ಮಕ್ಕಳು ಸೋಂಬೇರಿಗಳಾಗಿದ್ದಾರೆ, ಯಾವ ಮಕ್ಕಳು ಆ್ಯಕ್ಟಿವ್ ಇಲ್ಲ ಅಂತಿರೋ ಆ ಮಕ್ಕಳ ಪುಸ್ತಕದಲ್ಲಿ, ಪುಸ್ತಕ ಓದಿರುವಂಥ ಪುಸ್ತಕ, ಅದು ನೋಟ್ ಪುಸ್ತಕ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದಾದ್ರೂ ಪುಸ್ತಕದಲ್ಲಿ ಒಂದು ಪುಸ್ತಕದಲ್ಲಿ ಅದನ್ನು ಇಟ್ಬಿಡಿ. ಇದು ಒಂದು ಕೆಲಸ. ಇದಾದ್ರ ಮೇಲೆ ಒಂದು ಕೊಳಲ್ನ ತಗೊಂಬನ್ನಿ, ಅಂಗಡಿಗಳಲ್ಲಿ ಕೊಳಲ್ ಸಿಗ್ತದೆ, ಕೊಳಲ್ ತಗೊಂಬನ್ನಿ. ಅದರ ಮೇಲೆ ಓಂ ಕೃಷ್ಣಾಯ ನಮಃ, ನೀವು ಕುಂಕುಮದಲ್ಲಿ ಬರೀತಿರೋ, ಪರ್ಮನೆಂಟ್ ಮಾರ್ಕರ್ ಬರೀತಿರೋ, ನಿಮ್ಮ ಇಷ್ಟ, ಓಂ ಕೃಷ್ಣಾಯ ನಮಃ ಅಂತ ಬರೆದು ಈ ಕೊಳಲನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಭಾಗದಲ್ಲಾಗಿಲ್ಲ, ಹಾಲಲ್ಲಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ಮಲಗುವಂಥ ಕೋಣೆ ಇದೆ ಅಲ್ಲಿಡ್ತೀನಿ, ಅಥವಾ ನನ್ನ ಮಗು ಕೂತ್ಕೊಳ್ಳುವಂಥ ಜಾಗದಲ್ಲೇ ಇಡ್ತೀನಿ ಅಂದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಇದನ್ನು ಈಶಾನ್ಯ ಮೂಲೆಯಲ್ಲಿ ನೀವು ಹಾಕಬೇಕಾಗತ್ತೆ, ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗತ್ತೆ. ಹಾಕಬೇಕಂದ್ರೆ ತೂಗ ಹಾಕಬಹುದು ಅಥವಾ ಇಡಬಹುದು. ಈ ಎರಡೂ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಮಗು ಓದ್ನಲ್ಲೆಲ್ಲ ಹೇಗಿರುತ್ತೋ ಗೊತ್ತಿಲ್ಲ, ಆದರೆ ಇನ್ನು ಮುಂದೆ ಅಂತೂ ಆ್ಯಕ್ಟಿವ್ ಆಗೋದಕ್ಕೆ ಶುರು ಆಗುತ್ತೆ. ಇಷ್ಟು ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ ನೀವೇ ನಂಬಲು ಅಸಾಧ್ಯವಾಗಿರ್ತದೆ, ಅಷ್ಟು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದು ಕೆಲವರು ನನಗೆ ಕಳಿಸಿರುವಂಥ ಕಮೆಂಟಲ್ಲಿ ಬಂದಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾನು ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ವಿಡಿಯೋ ಮಾಡಿ ಕಳಿಸಿದ್ದೀನಿ. ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಈ ರೀತಿ ಪ್ರಶ್ನೆಗಳು ಯಾವುದಾದ್ರು ಇದ್ದರೆ ಖಂಡಿತವಾಗಲೂ ನಿಮ್ಮ ವಿಷಯವನ್ನು ನಾವು ವಿಡಿಯೋ ಮಾಡಿ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ. ವೈಯಕ್ತಿಕ ಪ್ರಶ್ನೆಗಳಿದೆ ನಮಗೆ, ಈ ಥರದ್ದೆಲ್ಲ ಯಾವುದೂ ಇಲ್ಲ. ಸಾರ್ವಜನಿಕದ್ದು ವೈಯಕ್ತಿಕ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ನಮ್ಮ ಕಚೇರಿಯ ಸಮಯ. ನಾವು ಕಚೇರಿಗೆ ಸಂಬಂಧಪಟ್ಟಂಥ ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೇರವಾಗಿ ಅದಕ್ಕೆ ಕರೆಯನ್ನು ಮಾಡಬಹುದು, ಅಪಾಯಿಂಟ್ಮೆಂಟನ್ನು ನೀವು ತಗೋಬೋದಾಗಿದೆ. ಸೊ ಇದೇ ರೀತಿ ಸರಳ, ಶೀಘ್ರ ಹಾಗೂ ವಿಚಿತ್ರವಾಗಿರುವಂಥ ಪರಿಹಾರವನ್ನು ತಗೊಂಡು ಮತ್ತೆ ನಾನು ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.